ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದೇ ಸ್ಟೆಪ್ ಕೃಷಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಇದೆ, ಖಂಡಿತ ಒಂದ್ಸತಿ ಟ್ರೈ ಮಾಡಿ, ತುಂಬ ಬೇಗನೆ ಹಾಕೋಬೋದು. ಹಾಗೆ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿ, ಪಿಂಕು ಮತ್ತು ಗ್ರೀನ್ ಕಲರಲ್ಲಿದೆ. ಸ್ಯಾರಿ ಫುಲ್ಲು ಸಿಲ್ವರ್ ಕಲರ್ ಇರೋದ್ರಿಂದ ಇಲ್ಲಿ ನಾನು ಸಿಲ್ವರ್ ಕಲರು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ಸ್ಯಾರಿ ಮ್ಯಾಚಿಂಗ್ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಏನಿದೆಯಲ್ಲ ಫಸ್ಟು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಹಾಗೆ ಫ್ರೀ ಸಿಕ್ಕ ಕೂಡ ನೀವು ನೋಡ್ಕೋಬೋದು. ಒಂದು ಸತಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ಪಲ್ಲಿಗೆ ದಾರನ ಎಳ್ಕೊಂಡು ಲಾಕ್ ಮಾಡ್ತೀವಲ್ವ, ಆ ರೀತಿ ಫಸ್ಟು ಲಾಕನ್ನು ಮಾಡ್ಕೊಳ್ಳೋಣ. ಫಸ್ಟು ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿನ ಒಂದು ಲಾಕ್, 2 ಲಾಕನ್ನು ಹಾಕಿಬಿಟ್ಟು ಇಲ್ಲಿ 4 ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 4 ಚೈನ್ಗಳನ್ನ ಹಾಕಿ ಈ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಒಂದು ಪಾಯಿಂಟಿಗೆ ಈ 4 ಚೈನ ಲಾಕ್ ಮಾಡ್ಕೋಬೇಕು. ಈ ರೀತಿ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 3 ಚೈನ ಮಾಡಿಕೊಂಡು ನೀಡಲ್ ಮೇಲೆ 1 ಬರಿ ದಾರನ ಸುತ್ತಕೊಂಡು ಇದನ್ನು ಸ್ವಲ್ಪ ಈ 3 ಚೈನ್ ನೋಡಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಒಂದು ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈ ರೀತಿ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ ಹಾಕಿ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ನಾನು ಸಿಲ್ವರ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಒಂದು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ಒಂದು ಸ್ಮಾಲ್ ಬೀಡ್ಸ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 1 ಚೈನ್ ಹಾಕಿ ಮೇಲೆ ಬೀಡನ್ನು ಹಾಕಿಬಿಟ್ಟು ಬೀಡ್ ಲಾಕನ್ನು ಮಾಡಿ ಆಮೇಲೆ ನೋಡಿ ನೀಡಲ್ ಮೇಲೆ 1 ಬರಿ ದಾರನ ಸುತ್ತಕೊಂಡು ಈಗ ಕೆಳಗಡೆ ಏನು ಡಬಲ್ ಕ್ರೋಶೆ ಕಂಬ ಗ್ಯಾಪ್ ಏನು ಕಾಣಿಸ್ತಾ ಇದೆಯಲ್ಲ ನೋಡಿ, ಈಗ 3 ಚೈನ್ ಇದೆ, ಹಾಗೆ ಡಬಲ್ ಕ್ರೋಶೆ ಕಂಬ, ಇದರ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಈಗ ನೀಡಲ್ ಮೇಲೆ 2 ಬರಿ ದಾರ ಇದೆಯಲ್ಲ ಇದನ್ನು ಹಾಗೆ ಉಳಿಸ್ಕೋಬೇಕಾಗತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬದಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಈ ದಾರ ಕೂಡ ಹಾಗೇ ನೀಡಲ್ ಮೇಲೆ ಉಳಿಸ್ಕೋಬೇಕಾಗತ್ತೆ. ಅಂದರೆ 1 ಸತಿ ಮಾತ್ರ ದಾರನ ಪಾಸ್ ಮಾಡ್ಕೋಬೇಕು, 2ನೇ ಸರಿ ಪಾಸ್ ಮಾಡ್ಕೊಳ್ಳುವಂಥ ದಾರ ಹಾಗೇ ಉಳಿಸ್ಕೋಬೇಕಾಗತ್ತೆ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಒಂದು ದಾರನ ಬಿಟ್ಟು ಇಲ್ಲಿ 2 ಡಬಲ್ ಕ್ರೋಶೆ ಕಂಬಗಳ ದಾರನ ಹಾಗೆ ಉಳಿಸ್ಕೊಂಡಿದ್ದೀನಿ. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ, ಮತ್ತೆ 1 ಸರಿ ದಾರನ ಪಾಸ್ ಮಾಡಿಕೊಂಡು ಈ ದಾರ ಕೂಡ ಹಾಗೇ ಉಳಿಸ್ಕೊತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ 2 ಚೈನಲ್ಲಿ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಮತ್ತೆ 1 ಸರಿ ದಾರನ ಪಾಸ್ ಮಾಡಿಕೊಂಡು ಹಾಗೆ ಉಳಿಸ್ಕೊಂಡಿದ್ದೀನಿ. ಈ ಥರ ನೀವು ಸ್ವಲ್ಪ ದಪ್ಪ ಬರಲಿಗೋಸ್ ಅಲ್ಲಿವರೆಗೆ ನೀವು ತೊಗೋಬೇಕಾಗತ್ತೆ. ಇಲ್ಲಿ ಬಂದು ನೋಡಿ, ನಾನು ಈ ಒಂದು ಕೌಂಟ್ ಬಿಟ್ಬಿಟ್ಟು ಇದು ಕೌಂಟ್ ಕೂಡ ತೊಗೊಳೋದಾದರೆ 1 2 3 4 5 6 7 ಆಗಿದೆ. ಈಗ 7 ಡಬಲ್ ಕ್ರೋಶೆ ಅಂದರೆ ಈ ಚೈನ್ ತೊಗೊಂಡ್ರೆ 7 ಆಗುತ್ತೆ. ಈ ತೊಗೊಂಡಿರುವಂಥ ಚೈನ್ ಬಿಟ್ಬಿಟ್ರೆ 6 ಬರಿ ಡಬಲ್ ಕ್ರೋಶೆ ಕಂಬನ ಹಾಫ್ ಡಬಲ್ ತೊಗೊಂಡ್ಬಿಟ್ಟು ದಾರನ ಹಾಗೆ ಉಳಿಸ್ಕೊಂಡಿದ್ದೀವಲ್ವ, ಈಗ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಪಾಸ್ ಮಾಡ್ಕೋಬೇಕು. ಒಂದು ಬಫ್ ಥರ ರೆಡಿ ಆಗುತ್ತೆ. ಇದನ್ನು ಈ ರೀತಿ ಎಳ್ಕೊಂಡ್ಮೇಲೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಇದನ್ನು ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸನ್ನು ಹಾಕ್ಕೋಬೇಕು. ಈ ರೀತಿ ಒಂದು ಬಫ್ ಹಾಕಿದ ಮೇಲೆ ಇಲ್ಲಿ 4 ಚೈನ್ಸನ್ನು ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ಬ್ಯಾಕ್ ಸೈಡಿಂದ ಮೆಜರ್ಮೆಂಟ್ನ ನೋಡ್ಕೊಳ್ಳಿ. ನಿಮಗೆ ಟೈಟ್ ಆಗುತ್ತೆ ಅನಿಸಿದ್ರೆ ನೀವು ಇನ್ನೊಂದು ಎಕ್ಸ್ಟ್ರಾ ಚೈನ್ನ ಹಾಕ್ಕೋಬೋದು. ಅಂದರೆ ನಾನಿಲ್ಲಿ 5 ಹಾಕಿದ್ದೀನಿ. 5 ಚೈನ್ಗಳನ್ನ ಹಾಕಿ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇದು ಮಾಡಿಕೊಂಡು ಇಲ್ಲಿ 3 ಚೈನ್ ಏನಿದೆಯಲ್ವಾ ಇದರ ಒಳಗಡೆ ರಿವರ್ಸಲ್ಲಿ ದಾರನ ಎಳ್ಕೊತಾ ಇದ್ದೀನಿ. ಬೇಕಿದ್ದರೆ ನೀವು ಸ್ಯಾರಿನ ಹಿಂದ್ಗಡೆ ತಿರ್ಸ್ಕೊಂಡು ಕೂಡ ನೀವು ಹಾಕ್ಕೋಬೋದು. ನಾನು ಸೀದಾ ಕಡೆಯೇ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಈ 3 ಚೈನಲ್ಲಿ ಮೇಲೆ ಹಾಕಿರುವಂಥ 5 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ 5 ಚೈನ್ ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಇಲ್ಲೇ ನಾವು ಬ್ಯಾಕ್ ಸೈಡ್ 5 ಚೈನ ಲಾಕ್ ಮಾಡಿದ್ದೀವಲ್ವ ಕಾಣಿಸ್ತಾ ಇರುತ್ತೆ. ಈ ಒಂದು 5 ಚೈನಲ್ಲಿ ಮೇಲೆ ಹಾಕಿರುವಂಥ 3 ಚೈನ್ ಏನಿದೆಯಲ್ಲ ಈ 3 ಚೈನ್ನ ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ.
ಈ ಥರ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಮೇಲೆ ಹಾಕಿರುವಂಥ 3 ಚೈನು 5 ಚೈನಲ್ಲಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 ಚೈನ ಹಾಕ್ಕೋಬೇಕು. ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಮತ್ತು 1 2 3 ಚೈನ ಹಾಕ್ಕೋಬೇಕು. ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಟೋಟಲಾಗಿ ಒಂದು 5 ಪಿಕೋಟ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಹತ್ತಿರದಲ್ಲಿ ಬೇಕು, ಇನ್ನೂ ಸ್ವಲ್ಪ ನೀಟಾಗಿ ಸ್ವಲ್ಪ ಇರಲಿ ಅನ್ನೋಂಗಿದ್ರೆ 1-2 ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು. ಇಲ್ಲಿ ನಾನು 5 ಟೈಮ್ ಈ ರೀತಿ 3 ಚೈನ್ಗಳನ್ನ ಹಾಕಿ ಈ ಒಂದು 5 ಚೈನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ಲ, ಹೆಚ್ಚು ಕಮ್ಮಿ ನಿಮಗೆ ಇನ್ನೊಂದು ಬೇಕಿದ್ದರೆ ಕೂಡ ಹಾಕ್ಕೊಳ್ಳಿ. ನಾನು 5 ಹಾಕಿದ್ದೀನಿ. 5 ಚೈನಲ್ಲಿ 5 ಸ್ಮಾಲು ಪಿಕೋಟ್ ಅನ್ನೋದು ಇಲ್ಲಿ 5 ಚೈನಲ್ಲಿ 5 ಪಿಕೋಟನ್ನು ಹಾಕಿದ ಮೇಲೆ ನೋಡಿ, ಈಗ ಸ್ಟಾರ್ಟಿಂಗಲ್ಲಿ ಏನು 3 ಚೈನ್ನ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿ ಕೂಡ ಸೇಮ್ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಹಾಕಿಬಿಟ್ಟು ಕೆಳಗಡೆ ಈ ಡಿಸೈನ್ನ ನೀವು ಲಾಕ್ ಮಾಡಬೇಕಾಗುತ್ತೆ. ಪಲ್ಲುಗೆ ಹಾಕಿದಾಗ ಸ್ವಲ್ಪ ಏನಾದರೂ ಲೂಸ್ ಆಯಿತು, ಫೋಲ್ಡ್ ಆಯಿತು ಅನಿಸುತ್ತೆ, ಬಟ್ ಆಗೋದಿಲ್ಲ. ಆ ಥರ ಕರೆಕ್ಟಾಗೇ ಬರುತ್ತೆ. ಇಲ್ಲಿ ಎಷ್ಟು ಮೆಜರ್ಮೆಂಟಲ್ಲಿ ಇದೆಯೋ ಆ ಒಂದು ಮೆಜರ್ಮೆಂಟನ್ನು ನೋಡಿಕೊಂಡು ಕರೆಕ್ಟಾಗಿ ಈ ರೀತಿ ನೋಡಿಕೊಂಡು ಪಲ್ಲುಗೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಇತಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ 1 2 3 4 ಚೈನ್ಸನ್ನು ಹಾಕ್ಕೋಬೇಕು. 4 ಚೈನ್ಸನ್ನು ಹಾಕಿ ಈ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್. ಮತ್ತು 1 2 3 ಚೈನ್ ಮತ್ತು ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಳ್ಳೋಣ. ಮತ್ತು ನೋಡ್ಕೊಂಬಿಟ್ಟು ಆ ಒಂದು ಪಾಯಿಂಟಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಒಂದು ಚೈನ ಹಾಕಿ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸಿಲ್ವರ್ ಕಲರ್ ಬೀಡ್ಸನ್ನ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ದೊಡ್ಡದು ಬೇಕಿದ್ದರೆ ತೊಗೊಳ್ಬೋದು. ಈ ರೀತಿ ಒಂದು ಬೀಡ್ಸನ್ನ ಹಾಕಿ ಮತ್ತೆ ಒಂದು ಸತಿ ಲಾಕನ್ನು ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಸೇಮ್ ಫಸ್ಟ್ ಆಚಲ್ಲಿ ಏನು ವರ್ಕ್ ಮಾಡಿದ್ದೀವೋ ಅದೇ ವರ್ಕನ್ನು ಮತ್ತೆ ನೆಕ್ಸ್ಟ್ ಆಚಲ್ಲಿ ಕಂಟಿನ್ಯೂ ಮಾಡಬೇಕಾಗತ್ತೆ. ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಒಂದು ಸತಿ ನೀಡಲ್ ಮೇಲೆ ಎರಡರಿಂದ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡು ಇನ್ನೊಂದು ಸತಿ ದಾರನ ಪಾಸ್ ಮಾಡ್ಕೊಂಡಿರಬೇಕಾದಂಥ ದಾರನ ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗತ್ತೆ. ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ, ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಮತ್ತೆ ದಾರನ ತೊಗೊಂಡು ಜಸ್ಟ್ ಒಂದು ಸತಿ ದಾರನ ಎರಡರಿಂದ ಪಾಸ್ ಮಾಡಿಕೊಂಡು ಉಳಿದಿರುವಂಥ ದಾರ ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗತ್ತೆ. ಈ ಥರ ನೀವು 6 ಟೈಮ್ ಮಾಡಿಕೊಂಡ್ರೆ ಸಾಕು. ಫಸ್ಟು ಸ್ಟಾರ್ಟಿಂಗಲ್ಲಿ ಬೀಡ್ಸನ್ನು ಸ್ಕಿಪ್ ಮಾಡಿಕೊಂಡ್ರೆ ಅದು ಒಂದು ಕೌಂಟಲ್ಲಿ ಬಿಟ್ಟು ನೀವು 6 ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಅದು ಕೌಂಟಲ್ಲಿ ನೀವು ತೊಗೊಂಡಾಗ 7 ಡಬಲ್ ಕ್ರೋಶೆ ಕಂಬಗಳ ಥರ ಕೌಂಟ್ ಬರುತ್ತೆ. ಇಲ್ಲಿ 6 ಬರಿ ನೀವು ಮಾಡ್ಕೋಬೇಕಾಗತ್ತೆ. ಆಮೇಲೆ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಂಬಿಟ್ಟು ಲಾಕ್ ಮಾಡಿ ಆಮೇಲೆ 1 2 3 4 5 ಚೈನ್ಸನ್ನ ಹಾಕ್ಕೋಬೇಕು. ನೋಡಿ ಬ್ಯಾಕ್ ಸೈಡಲ್ಲಿ ತಿರ್ಸ್ಕಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಆ ಥರ ಟರ್ನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಈ ಥರ ಬ್ಯಾಕ್ ಸೈಡಿಂದ ತಿರ್ಸ್ಕೊಂಡು ಸೀರೆನ ಇಲ್ಲಿ ಹಾಕಿರುವಂಥ 3 ಚೈನಲ್ಲಿ ಹೋಗಿ ಈ ರೀತಿ ಮೇಲೆ 5 ಚೈನ ಲಾಕ್ ಮಾಡಿಕೊಂಡು ಮತ್ತೆ ಸ್ಯಾರಿನ ಸೀದಾ ಕಡೆ ತಿರ್ಸ್ಕೊಂಡ್ಬಿಟ್ಟು ಮತ್ತೆ 1 2 3 ಚೈನ ಹಾಕ್ಕೋಬೇಕು. ಈ 3 ಚೈನ್ ಈ 5 ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 ಚೈನ್ ಮತ್ತು ಈ 3 ಚೈನ್ ಈ 5 ಚೈನಲ್ಲಿ ಲಾಕ್. ಮತ್ತು 1 2 3 ಚೈನ್ ಮತ್ತು ಇದರೊಳಗಡೆ ಲಾಕ್. 1 2 3 ಚೈನ ಹಾಕ್ಕೊಳ್ಳೋಣ ಮತ್ತು ಇದರೊಳಗಡೆ ಲಾಕ್ ಮಾಡ್ಕೊಳ್ಳೋಣ. ಟೋಟಲಾಗಿ 5 ಚೈನಲ್ಲಿ 5 ಪಿಕೋಟ್ ಅನ್ನೋದು 3 ಟೈಮ್ ಚೈನ್ಗಳನ್ನ ಮಾಡಿಕೊಂಡು ಹಾಕ್ಕೋಬೇಕು. 4 ಆಗಿದೆ. 1 2 3 ಮತ್ತು ಇದರೊಳಗಡೆ ಲಾಕ್ ಮತ್ತು 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿಬಿಟ್ಟು ಕೆಳಗಡೆ ಇದನ್ನು ಡಿಸೈನ ನೀಟಾಗಿ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಹಾಕಿದ ಮೇಲೆ ಮತ್ತೆ ಕುಚ್ಚು ಕೊಟ್ಟೋದಕ್ಕೆ ಇಲ್ಲಿ 4 ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. ಮತ್ತು ಈ 4 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, 1 ಚೈನ್ ಮತ್ತು ಒಂದು ಬೀಡ್ಸ್. ಈ ಕಡೆ ಕೂಡ ಮತ್ತೆ ಸೇಮ್ ಅದೇ ವರ್ಕ್ನ ಮಾಡಿದ್ದೀನಿ. ಮತ್ತೆ 3 ಚೈನ ಹಾಕ್ಕೊತಾ ಇದ್ದೀನಿ.
3 ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತು ಇದನ್ನು ಲೂಸಾಗಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕನ್ನು ಹಾಕಿದ ಮೇಲೆ ಮತ್ತೆ ಕುಚ್ಕೊಟ್ಟೋದಕ್ಕೆ 4 ಚೈನ್ಸನ್ನು ಮಾಡ್ಕೊಂಡಿದ್ದೀನಿ ಮತ್ತು ಈ 4 ಚೈನ್ ಲಾಕ್ ಮಾಡ್ಕೊತೆ. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ಸೊ ಡಿಸೈನ್ ಬಂದುಬಿಟ್ಟು ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಬರುತ್ತೆ. ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ಡಿಫ್ರೆಂಟಾಗಿ ಬೇಕು ಅಂದರೆ ಈ ಡಿಸೈನ್ ಒಂದ್ಸತಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಬೀಡ್ಸ್ ಜಾಸ್ತಿ ಇಲ್ಲ. ಇಲ್ಲೇನು ಸ್ಯಾರಿಲಿ ಫ್ಲವರ್ಸ್ ಇದೆಯೋ ಆ ಥರ ಫ್ಲವರ್ ಡಿಸೈನ್ ಥರ ಬರುತ್ತೆ. ಈ ಸೀರೆಗೆ ಈ ಥರ ಇರೋದ್ರಿಂದ ಈ ರೀತಿ ಒಂದು ಡಿಸೈನ್ ಅನ್ನೋದು ನಾನು ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ ಕಸ್ಟಮರ್ ಸೀರೆಗೆ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಸೊ ಕಂಪ್ಲೀಟಾಗಿ ಇದೇ ರೀತಿ ನೀವು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕು. ತುಂಬ ಈಸಿ ಡಿಸೈನು, ಹೆವಿ ವರ್ಕ್ ಇಲ್ಲ, ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ. ಇದಕ್ಕೆ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವರ್ಕ್ ಎಲ್ಲ ಹಾಕಿದ ಮೇಲೆ ಕುಚ್ಚು ಕೂಡ ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನ್ ಬಂದು ಈ ಥರ ಬರುತ್ತೆ. ಇದಕ್ಕೂ ಕೂಡ ಅಷ್ಟೇ ಕಲರ್ ದಾರ ಬಂದು ಒಂದೇ ಕಲರಲ್ಲೇ ಕುಚ್ಚನಾಗಿದೆ, ಅಂದರೆ ಪಲ್ಲು ಕಲರ್ಲೇ ಕಂಪ್ಲೀಟಾಗಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಆ್ಯಕ್ಚುಲಿ ಇದೇ ಕಲರಲ್ಲೇ ವರ್ಕ್ ಮಾಡಿ ಕುಚ್ಚನ್ನ ಗ್ರೀನಲ್ಲಿ ಹಾಕಿದರೆ ಪಿಂಕ್ ಫ್ಲವರ್ಸು ಗ್ರೀನ್ ಕುಚ್ಚಾಗಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನಾರ್ಮಲಾಗಿ ಆಪೋಸಿಟ್ ಜಾಸ್ತಿ ತೊಗೊತೀವಲ್ಲ, ಹಂಗಾಗಿ ಇಲ್ಲಿ ಗ್ರೀನ್ ವರ್ಕ್ ಮಾಡಿ ಕುಚ್ಚು ಅನ್ನೋದು ಪಿಂಕಲ್ಲೇ ಹಾಕಿದ್ದೀನಿ. ಸೊ ಸ್ಯಾರಿ ಫುಲ್ ಕಂಪ್ಲೀಟಾಗಿ ನೀವು ನೋಡ್ಕೋಬೋದು. ತುಂಬಾ ನೀಟು ಫಿನಿಶಿಂಗ್ ಬರುತ್ತೆ ಈ ಡಿಸೈನು. ಹಾಗೆ ಹಾಕೋದು ಕೂಡ ತುಂಬ ಈಸಿ, ಅಂತ ಹೆವಿ ಇಲ್ಲ, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗ್ಬಿಡುತ್ತೆ. ಬೀಡ್ಸ್ ಕೂಡ ಜಾಸ್ತಿ ಇಲ್ಲ, ಒಂದೇ ಒಂದು ಬೀಡ್ಸನ್ನು ಹಾಕಿದ್ದೀನಿ, ಅದು ಒಂದು ಸ್ಮಾಲ್ ಬೀಡ್ಸ್ ಮಾತ್ರ. ಫ್ಲವರ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಇವತ್ತು ಕೂಡ ಒಂದು ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ಈ ಒಂದು ಸಿಂಪಲ್ ಡಿಸೈನ್ ಹಾಕಿದ್ದೀನಿ. ಬಟ್ ಕುಚ್ಚು ಹಾಗೆ ಡಿಸೈನ್ ಬಂದು ತುಂಬ ಸ್ಮಾಲ್ ಆಗಿರೋದ್ರಿಂದ ಹತ್ತಿರದಲ್ಲಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಯಾರು ಬೇಕಾದರೂ ಟ್ರೈ ಮಾಡಿ. ತುಂಬಾ ಈಸಿ ಡಿಸೈನು. ಜಸ್ಟ್ ನಿಮಗೆ ಡಬಲ್ ಕ್ರೋಶೆ ಬಂದರೆ ಸಾಕು, ಈಸಿಯಾಗಿ ಈ ಡಿಸೈನ್ನ ನೀವು ಹಾಕ್ಕೋಬೋದು. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಇದೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 550ಇಂದ 600ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.